ಆಸ್ಪತ್ರೆಯಲ್ಲಿ ನವಜಾತ ಶಿಶು ಸಂಶಯಾಸ್ಪದ ಸಾವು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದುಗೈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಘಟನೆ. ಹೆಣ್ಣು ಮಗುವೆಂದು ತಾಯಿಯೇ ಕೊಲೆ ಮಾಡಿರುವ ಶಂಕೆ. ತಾಯಿಯಿಂದಲೇ ಹೃದಯ ವಿದ್ರಾವಕ ದೃಶ್ಯ ಎಸಗಿರುವ ಶಂಕೆ. ಅಶ್ವಿನಿ ಹನುಮಂತ್ ಹಳಕಟ್ಟಿ ಎಂಬ ಮಹಿಳೆ 2 ದಿನಗಳ ಹಿಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ಬೆಳಗ್ಗೆ ಬಾಣಂತಿಯರ ವಾರ್ಡಿನಲ್ಲಿ ಯಾರೂ ಇರದ ವೇಳೆ ಕೃತ್ಯ ಎಸಗಿರುವ ಘಟನೆ. ಮೊದಲೇ 3 ಹೆಣ್ಣು ಮಕ್ಕಳು ಇದ್ದ ಕಾರಣ ಬೇಸತ್ತು ಕೃತ್ಯ ಎಸಗಿರುವ ಶಂಕೆಯಾಗಿದೆ. ಇನ್ನು ಘಟನೆಯಿಂದ ಬೆಚ್ಚಿಬಿದ್ದ ಮುದುಗವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿದ ಟಿಎಚ್ಒ ನವೀನ್ ನಿಜ್ಗುಲಿ ಹಾಗೂ ಡಿವೈಎಸ್ಪಿ ಚಿದಂಬರಂ ಮಡಿವಾಳರ್, ಪಿಎಸ್ಐ ಶಿವಾಜಿ ಪವಾರ್ ಭೇಟಿ ನೀಡಿ ತನಿಖೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಬೆಳಗ್ಗೆ ನಮ್ಮ ಮುದುಗವಿ PSಯಲ್ಲಿ ಅಶ್ವಿನಿ ಹನುಮಂತ್ ಹಳಕಟ್ಟಿ ಅವರು ದಿನಾಂಕ 23/11/2025 6:23ಕ್ಕೆ ನಮ್ಮ PSC ಮುದುಗವಿಗೆ ಡೆಲಿವರಿಗೆ ಅಂತ ಬಂದಿರ್ತಾರೆ. ಅವರು ಇದು 4ನೇ ಡೆಲಿವರಿ ಆಗಿದ್ದು 6:55 23/11/2025ಕ್ಕೆ ಡೆಲಿವರಿ ಆಗುತ್ತೆ. ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅಳು ಇಮ್ಯುನೈಸೇಷನ್ ಕೂಡ ಮಾಡಲಾಗಿರುತ್ತೆ. ಇವತ್ತು ಬೆಳಿಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಕಡಿಮೆಯಾಗಿದ್ದು ಏನೂ ಧ್ವನಿ ಕೇಳಿಸ್ಲಾರ್ದಕ್ಕೆ ನಮ್ಮ ಸ್ಟಾಫು ಹೋಗಿ ನೋಡಿದಾಗ ಅದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತೆ. ಆದ್ದರಿಂದ ನಾವು ಸಂಬಂಧಪಟ್ಟ PSI ಹಾಗೂ DYSP ಸರ್ಗೆ ಈ ವಿಷಯ ಸಲುವಾಗಿ ದೂರವಾಣಿ ಮುಖಾಂತರ ನಾವು ಅವರಿಗೆ ತಿಳಿಸಿರ್ತೀವಿ. ಈ ವಿಷಯ ಸಲುವಾಗಿ ಅವರು PSI ಹಾಗೂ DYSP ಸರು ಸ್ಥಳಕ್ಕೆ ಖುದ್ದಾಗಿ ಬಂದು, ನಾವು ಕೂಡ ಖುದ್ದಾಗಿ ಹೋಗಿ ಅದು ಸ್ಥಳ ಎಲ್ಲ ನೋಡಿ, ಆಮೇಲೆ ವಿಷಯದ ಗಂಭೀರತೆಯನ್ನು ಅರಿತು ಅದನ್ನೆಲ್ಲ ನಾವು ಈಗ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ವಿಷಯ ಈಗೇನಿದೆ, ನಮ್ಮ DYSP ಸರು ಮತ್ತು PSI ಸರು ತಮ್ಮ ಇಲಾಖೆ ಮುಖಾಂತರ ಅದನ್ನು ವಿಚಾರಣೆ ಮಾಡ್ತಾಯಿದ್ದಾರೆ. ಇದು ವಿಚಾರಣೆ ಹಂತದಲ್ಲಿದೆ. ಆದ್ದರಿಂದ ಇಷ್ಟು ನಮ್ಮ ಇಲ್ಲಿಯವರೆಗೆ ನಡೆದಂತಹ ಕ್ರಮ. ಮಗುವಿನ ಮೇಲೆ ಏನಾದರೂ ಮಾರ್ಕ್ಗಳೇನಾದರೂ ಇತ್ತು ಸರ್? ಈಗ ಮ್ಯಾಟ್ರಿ ಎಲ್ಲ ಜುಡಿಷಿಯಲ್ಗಿದೆ. ನಾವು ಅದ್ರ ಬಗ್ಗೆ ನಾವು ರಿವೀಲ್ ಮಾಡೋಕ್ಕಾಗಂಗಿಲ್ಲ. ನಾವೀಗ PM ಮಾಡ್ತಾಯಿದ್ದೀವಿ. PMಗಾಗಿ ಕಳಿಸ್ತಾ ಇದ್ದಾರೆ. ರಿಕ್ವೆಷನ್ ಬಂದಮೇಲೆ PM ಮಾಡ್ತೀವಿ. ಪೂರ್ತಿ ವರದಿ ಬಂದಮೇಲೆ ಅದನ್ನು ನಾವು ನಿಮ್ಮ ಜೊತೆ ಹಂಚ್ಕೋತೀವಿ. ಯಾವಾಗ ಕರ್ಕೊಂಬಂದಿದ್ದೀರಿ ದವಾಖಾನೆಗೆ? ಎಷ್ಟು ಜನ ಮಕ್ಕಳು? ಇವ್ರಿಗೆ ಎಷ್ಟು ಜನ ಮಕ್ಕಳು? ಅಶ್ವಿನಿ ಅವ್ರಿಗೆ 3 ಬಂದ್ರಿ. ಇವತ್ತು ಹೆಣ್ಮಗು ಆಗಿತ್ತು ಮೊನ್ನೆ. ಸತ್ತದಂತೆ ಯಾವಾಗ ಗೊತ್ತಾಗ್ತದೆ? ಇವತ್ತು ಏನಾಗಿತ್ತು ರೀ ಮಗು? ಕೊಡ್ತೈತೆ ಅದನ್ನ ನೀವು ಏನೋ ಮಾಡಿ ಹಂಗಾಯ್ತನ್ರಿ ಅದು? ಅಪ್ಪ 2 ದಿನ ಬ್ಯಾನಿ ತಿನ್ನಪ್ಪ ನಡ್ದಪ್ಪ. ಮಕ್ಕಳು ಯಾರಿಗಾದ್ರು ಗ್ಯಾಸ್ ಆಗ್ತಾವ, ತ್ರಾಸು ನಡು ಗ್ಯಾಸ್. ರೀ ಅವರೇ ಏನೋ ಮಾಡ್ಯಾರ ಅಂತ ಅನ್ನಕತ್ತಾರ. ಅದಕ್ಕೆ ಈಗ ಇವ್ರ ತಾಯಿಯವ್ರು ಆರಾಮದಾರ ರೀ? ಅಶ್ವಿನಿ ಅವ್ರು ಆರಾಮದಾರ ರೀ? ತ್ರಾಸು ಮಾಡ್ಕೊಳತ್ತಾರ ಅವರು? ತ್ರಾಸು ಮಾಡ್ಕೊಳತ್ತಾರ? ಇಲ್ಲಿ ಗಂಟ್ಲ ಕಡೆ ಏನು ಇದಾಗೈತೆ ರೀ? ಏನಾಗೈತೆ ರೀ? ಒಂದು ಸ್ವಲ್ಪ ಹಂಗೆ ಇದನ್ನು ಕಟ್ಯಾಡ್ರಿ, ಎಕ್ಕೆ ಅರ್ಬಿ ಫ್ಯಾನಿನ ಗಾಳಿಗೆ ನೆಗಡಿ ಹದಿತ್ರೆ ಗಾಳಿ ಬರ್ತದಂತಂದು ಒಂದಿಷ್ಟು ಅರ್ಬಿ ಕಟ್ಯಾಳ ಮಾಡಿದ್ರು ಮುಂದದು ಹಸಿಗೆ. ಮತ್ತೇನಿಲ್ಲ.
ಏನು ನಾರ್ಮಲ್ ಆಗಿತ್ತು ರೀ? ನಾರ್ಮಲ್ ನಡೆದಾಡ್ರಿ. ಡೆಲಿವರಿನೂ ನಾರ್ಮಲ್ ಆಗಿತ್ತು. ಹುಡುಗಿ ಆರಾಮಿತ್ತು ರೀ? ನೆಗಡಿ ಹೊಡಿತ್ರಿ, ಅದಕ್ಕೆ ಒಂದು ಸ್ವಲ್ಪ ನೆಗಡಿ ಹೊಡಿತ್ರಿ. ಅದು ಮೂಲೆಗಿದ್ದು ಅದು ಇದು ಬಂತಲ್ರಿ, ಹುಡುಗಂತ ಆಗ್ಲತ್ರಿ, ಬಾಯಾಗ ಹುಡುಗ್ರೆ ಹೊಡ್ಸಿಳ್ರಿ. 4 ಗಂಟೆ ಕಳಕೈತ್ರಿ. ಆಗ 5 ಗಂಟೆಯಿಂದ ಮುಕ್ಕೊಂಡೈತಿ. ಇಷ್ಟೊತ್ತನ ಆತಂತೆ ಪೂಜೆ ಮಾಡಿದ್ರಿ. ಮುಕ್ಕೊಂಡು ತನಕ ಗಪ್ಪ ಆದ್ರಿ. ಬೆಳಿಗ್ಗೆ 6 ಗಂಟೆಗೆ ನೋಡಿದ್ರಿ, ಕಣ್ಣು ಮುಚ್ಚಿ ತೆಗಿದ್ರಿ. ಆಗ ಈಗ ಮಾಡಾಕತ್ತೈತಿ ಬರ್ರಿ ಅಂತೇಳಿ ಕರ್ಕೊಂಡ್ಬಂದ್ರಿ ಅವ್ರನ್ನ ಬಾಯಾರನ್ನ. ಆಕೆ ಬಂದು ನೋಡಿರೋದು ಇದ್ದಿದ್ದೇ ಇಲ್ರಿ, ಜೀವನ ಐತಿ. ಅವರ ತಾಯಿನ ಏನೋ ಮಾಡ್ಯಾರ ಅಂತ ಅನ್ನಕತ್ತಾರ. ಹೆಂಗೆ ಮಾಡ್ತಾರ್ರಿ ಅಪ್ಪ ಹಡ್ದಪ್ಪ. 2 ದಿನ ನೋವೇನು ತಿಂದಾಡ್ರಿ. ಅದ್ರ ಸಂಬಂಧ ಮಕ್ಳು ಬೇಸರಾಗಿರ್ತಾವ್ರೆ. ತಂದೆ ಯಾರಿಗೆ ಏನು ಹೇಳ್ತಾರೆ? ಅವ್ರ ಯಜಮಾನ್ರು ಏನು ಮಾಡ್ತಾರೆ ರೀ? ಬಂದಿದ್ರಿ ಅವ್ರ?